ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕುರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ಕುರಿ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಂಬ ದಿನ ಆದಮೇಲೆ SSP ಸ್ಕಾಲರ್ಶಿಪ್ ಕುರಿತು ಅಪ್ಡೇಟ್ಸ್ ಅನ್ನ ಕೊಡ್ತಿದ್ದೀನಿ. ಇದು ಸ್ವಲ್ಪ ಡಿಲೇ ಆಗಿದೆ. ಇನ್ನು ಮುಂದೆ ಈ ಥರದ ಡಿಲೇ ಯಾವುದೂ ಸಹ ಆಗೋದಿಲ್ಲ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಎಲ್ಲ ರಿಲೇಟೆಡ್ ಎಲ್ಲ ಥರದ ಅಪ್ಡೇಟ್ಸ್ ಆದರೆ ಬರ್ತಿರುತ್ತೆ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ಸದ್ಯದ ಮಟ್ಟಿಗೆ ಇರುವಂಥ SSP ಸ್ಕಾಲರ್ಶಿಪ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕ್ ಅನ್ನ ಮಾಡಿ ಆ್ಯಂಡ್ ಹಾಗೇನೂ ಸಹ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀವು SSP ಸ್ಕಾಲರ್ಶಿಪ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದರೆ ನಿಮಗೆ SSP ಸ್ಕಾಲರ್ಶಿಪ್ಪಲ್ಲಿ ನಿಮಗೊಂದು ಹೋಮ್ ಪೇಜ್ ಆದರೆ ತೋರಿಸುವಂಥದ್ದು 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿಬಿಟ್ಟು, ಮತ್ತು 11ನೇ ತರಗತಿ PUC ಮತ್ತು ನಂತರದ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅಂತ ಹೇಳಿಬಿಟ್ಟು ಈಗ ತೋರಿಸ್ತಾ ಇದೆ. ಈಗಾಗಲೇ ನೋಡಿ, ನಿಮಗೆ 2025-26ನೇ ಅಕಾಡೆಮಿಕ್ ಇಯರ್ದು ಈಗ ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ದು ನೀವು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ನೀವು ಸ್ಟೂಡೆಂಟ್ ಹೇಳ್ಬೋದು, ನನಗೆ 2024 ಅಕಾಡೆಮಿಕ್ ಇಯರ್ದು ಇನ್ನೂ ಸಹ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ನಾನು ಅಂತ ಕೇಳ್ಬೋದು ನೀವು. ನಾನು ಅದರ ಬಗ್ಗೆ ಲಾಸ್ಟಲ್ಲಿ ಮಾತನಾಡ್ತೇನೆ. ಬಟ್ ಈಗ ನೋಡಿ, 2025-26ನೇ ಸಾಲಿನ SSP ಸ್ಕಾಲರ್ಶಿಪ್ಗೆ ಒಂದು ಅಪ್ಲಿಕೇಶನ್ ಆದರೆ ನೀವು ಹಾಕ್ಬೋದಾಗಿರುತ್ತೆ. ಸೊ ಸ್ಟೂಡೆಂಟ್ ಎಲ್ಲನೂ ಸಹ ಅಪ್ಲೈ ಮಾಡಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ ಕೇಳ್ತಿದ್ದಾರೆ, ನಮ್ಮದು ಇನ್ನೂ ಸಹ ಲಾಸ್ಟ್ ಟೈಮ್ ರಿಸಲ್ಟ್ ಬಂದಿಲ್ಲ, ನಮ್ಮದು ಅಕಾಡೆಮಿಕ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ, ನಮ್ಮದು ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ದಾರೆ. ನೀವು ಏನು ವರಿ ಆದರೆ ಆಗಬೇಡಿ, ಓಕೆನಾ. ನಿಮ್ಮ ಒಂದು ರಿಸಲ್ಟ್ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದರೆ ಯಾರನ್ನೂ ಸಹ ತುಂಬ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ. ಜಸ್ಟ್ ಈಗ ಸ್ಟಾರ್ಟ್ ಆಗಿರುವಂಥದ್ದು 2025-26ನೇ ಅಕಾಡೆಮಿಕ್ ಇಯರ್ದು SSP ಸ್ಕಾಲರ್ಶಿಪ್ ಇದರ ಒಂದು ಲಾಸ್ಟ್ ಡೇಟ್ ಬಂದುಬಿಟ್ಟು ಇನ್ನೂ ಸಹ ಅನೌನ್ಸ್ಮೆಂಟ್ ಆದರೆ ಮಾಡಿಲ್ಲ. ವೆಬ್ಸೈಟ್ ಇದೆ, ಇದು ತುಂಬ ದಿನಗಳ ಕಾಲ ಇರುತ್ತೆ, ಓಕೆನಾ. ಈಗ ಸ್ಟಾರ್ಟ್ ಆಗಿರೋದ್ರಿಂದ ಯಾಕಂತ ಅಂದರೆ ಎಲ್ಲ ಒಂದು ಸ್ಟೂಡೆಂಟ್ಗೂ ಅವರು ಒಂದು ರಿಸಲ್ಟ್ ಬರಬೇಕು, ಅದು ಯೂನಿವರ್ಸಿಟಿಗೆ ಹೋಗಬೇಕು. ಯೂನಿವರ್ಸಿಟಿಯಿಂದ ಕಡೆಯಿಂದ SSP ವೆಬ್ಸೈಟ್ಗೆ ಹೋಗಿ ಅಕಾಡೆಮಿಕ್ ಡೀಟೇಲ್ಸ್ ಮತ್ತೊಮ್ಮೆ ಎಲ್ಲನೂ ಸಹ ಅಪ್ಡೇಟ್ ಮಾಡಬೇಕು. ಹಾಗಾಗಿ ಸ್ಟೂಡೆಂಟ್ ನೀವು ಯಾರು ಈಗಲೇ ತುಂಬ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಬಟ್ ಯಾರ್ದೆಲ್ಲ ಅಕಾಡೆಮಿಕ್ಸ್ ಕರೆಕ್ಟ್ ಆಗಿದೆ, ನಮ್ಮದು ಲಾಸ್ಟ್ ಸೆಮ್ ರಿಸಲ್ಟ್ ಬಂದಿದೆ, ನಂದೆಲ್ಲ ಕರೆಕ್ಟ್ ಇದೆ, ಅಪ್ಲೈ ಮಾಡೋಕ್ಕೆ ಆಗ್ತಿದೆ ಅನ್ನುವಂಥ ಸ್ಟೂಡೆಂಟ್ ಅಪ್ಲೈ ಮಾಡಿಬಿಡಿ. ಯಾಕಂತಂದರೆ ಅಮೌಂಟ್ ಸ್ಯಾಂಕ್ಷನ್ ಟೈಮಲ್ಲಿ ಈಗ ಅಮೌಂಟ್ ಸ್ಯಾಂಕ್ಷನ್ ಟೈಮಲ್ಲಿ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗೋದಕ್ಕೆ ನಿಮಗೆ ನಿಮ್ಮ ಒಂದು ಅಕೌಂಟಿಗೆ, ಸೊ ಹಾಗಾಗಿ ಸ್ವಲ್ಪ ಅಡ್ವಾಂಟೇಜ್ ಅಂತಲೂ ಕೂಡ ಹೇಳ್ಬೋದು. 2025-26ನೇ ಸಾಲಿನ SSP ಸ್ಕಾಲರ್ಶಿಪ್ ಆದರೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಈ ಅಕಾಡೆಮಿಕ್ ಇಯರ್ದು ಸ್ಟೂಡೆಂಟ್ ಯಾರೆಲ್ಲ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅಪ್ಲೈ ಮಾಡಿ. ಸಾಕಷ್ಟು ಸ್ಟೂಡೆಂಟ್ಗೆ ಇನ್ನೂ ಸಹ ಇವನ್ ಸೆಮ್ ಇವಾಗ ಎಕ್ಸಾಮ್ಸ್ ಆದರೆ ನಡೀತಿದ್ದಾವೆ, ಕೆಲವೊಬ್ಬರಿಗೆ ಎಕ್ಸಾಮ್ಸ್ ಆಗಿದೆ, ರಿಸಲ್ಟ್ಗೆ ವೇಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಅಂತ ಹೇಳಿಬಿಟ್ಟು ಇನ್ನೂ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಅಪ್ಡೇಟ್ ಮಾಡಿಲ್ಲ. ಇನ್ನೂ ಲೇಟ್, ಭಾಳ ದಿನ ಟೈಮಿಂಗ್ ಇದೆ. ನಿಮಗೆ ಎಲ್ಲ ಅಪ್ಡೇಟ್ ಆಗಿದೆ, ನಮ್ಮದು ಎಲ್ಲನೂ ಕರೆಕ್ಟ್ ಆಗಿದೆ, ನಮ್ಮದು ಈಗ ಅಪ್ಲೈ ಮಾಡ್ಬೋದು ಅಂತ ಅನ್ನುವಂಥ ಸ್ಟೂಡೆಂಟ್ ಎಲ್ಲರೂ ಕೂಡ ಅಪ್ಲೈ ಮಾಡಿಬಿಡಿ. ಯಾಕಂತಂದರೆ ನಿಮಗೆ ವೆರಿಫಿಕೇಷನ್ ಕೂಡ ಜಲ್ದಿ ಆಗುತ್ತೆ, ಮತ್ತು ಅಮೌಂಟ್ ಜಲ್ದಿ ಬರೋಕ್ಕೂ ಕೂಡ ಒಂದು ಅಡ್ವಾಂಟೇಜ್ ಅಂತಲೂ ಕೂಡ ಹೇಳ್ಬೋದು. ಮತ್ತು ಇನ್ನೊಂದು ಯಾರ್ದು ಈಗ ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಅವರು ಕೂಡ ವರಿ ಆಗಲಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಇನ್ನೂ ಟೈಮಿಂಗ್ ಇದೆ, ಯಾರು ಕೂಡ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಮತ್ತು 2024-25ನೇ ಅಕಾಡೆಮಿಕ್ ಇಯರ್ದು ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅನ್ನುವಂಥ ಸ್ಟೂಡೆಂಟ್ಗೆ ನಾನು ಏನು ಹೇಳ್ಬೋದಪ್ಪ ಅಂತಂದ್ರೆ, ನೋಡಿ, ನಂದು ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಇನ್ನೂ ಬಂದಿಲ್ಲ, ಅದು ವೆರಿಫಿಕೇಷನ್ ಕೂಡ ಆಗಿದೆ. ಬಟ್ ನಾನು ಮೇಲ್ ಮಾಡಿದಾಗ SSP ಸ್ಕಾಲರ್ಶಿಪ್ ಅವರಿಗೆ ಮೇಲ್ ಮಾಡಿದಾಗ ಅವರು ಹೇಳಿರುವಂಥದ್ದು ಇದು ಈ 2025-26ನೇ ಅಕಾಡೆಮಿಕ್ ಇಯರ್ದು ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಳ್ಳೋದು ನಿಲ್ಲಿಸಿ ಈಗ ಅಪ್ಲಿಕೇಶನ್ ವೆರಿಫಿಕೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಆದಮೇಲೆ ಸರ್ಕಾರ ಗೌರ್ಮೆಂಟ್ ಯಾವಾಗ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ ಆವಾಗ ಅಮೌಂಟ್ ಎಲ್ಲರ ಒಂದು SSP ಖಾತೆಗೆ ಅಮೌಂಟ್ನ ಹಾಕ್ತಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಯಾರು ಕೂಡ ನಂದು ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾರು ಕೇರ್ಲೆಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಆಗದೆ ಇರೋಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಅಪ್ಲೈನ ಮಾಡಿ ಅಂತ ಹೇಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.